ಹರಿವೆ ಸೊಪ್ಪಿನಿಂದ ನಾವು ಏನೇ ಅಡುಗೆ ಮಾಡಿದರೂ ಅದಕ್ಕೆ ಸಾಮಗ್ರಿಗಳು ಕಡಿಮೆ ಸಾಕಾಗ್ತದೆ, ರುಚಿ ಜಾಸ್ತಿ ಇರ್ತದೆ ಮತ್ತು ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿಗಳಿರ್ತದೆ. ಅಷ್ಟೇ ಅಲ್ಲ, ಹರಿವೆ ಸೊಪ್ಪನ್ನು ನಾವು ನಿಯಮಿತವಾಗಿ ತಿಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಕಬ್ಬಿಣದ ಸತ್ವ ಇದರಲ್ಲಿ ಜಾಸ್ತಿ ಇದೆ, ಪ್ರೋಟೀನ್ ಇದೆ, ನಾರಿನಂಶ ಇದೆ, ಕ್ಯಾಲರಿ ಕಡಿಮೆ ಇದೆ. ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ರಕ್ತಹೀನತೆ ಇರುವವರಿಗೂ ಕೂಡ ತುಂಬ ಒಳ್ಳೆಯದು. ಇದರಿಂದ ಒಂದು ಒಳ್ಳೆಯ ರೆಸಿಪಿ ತೊವೆ ಮಾಡಿ ನೋಡೋಣ ನಾವಿವತ್ತು. ನಮಸ್ಕಾರ, ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೇನ್ ಇಂಗ್ರೀಡಿಯೆಂಟ್ ಹರಿವೆ ಸೊಪ್ಪು. 3 ಕಪ್ ಆಗುವಷ್ಟು ಇದೆ. ಹೆಚ್ಚಿ ಆದಮೇಲೆ ಒಂದು ದೊಡ್ಡ ಗೊಂಚಲು ತೊಗೊಂಡಿದ್ದೇನೆ. 1/4 ಕಪ್ ಆಗುವಷ್ಟು ತೊಗರಿ ಬೇಳೆನ ಮೊದಲೇ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಇದೆರಡನ್ನೂ ಕುಕ್ಕರಿಗೆ ಹಾಕಿ 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಆಗುವಷ್ಟು ಉಪ್ಪು, 1 ದೊಡ್ಡ ಚಮಚ ಆಗುವಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿದ್ದೇನೆ. 2.5ರಿಂದ 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಅಂದರೆ ಹರಿವೆ ಸೊಪ್ಪು ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಇಲ್ಲಿ ನಾನು ಮಾಡ್ತಾ ಇರೋದು ಬೇಳೆ ಸಾರು ಅಲ್ಲ, ತೊವೆ. ಇನ್ನು ತೊವೆ ಮತ್ತು ಬೇಳೆ ಸಾರಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ತೊವೆಯಲ್ಲಿ ಮಸಾಲೆ ಸಾಮಗ್ರಿಗಳು ಜಾಸ್ತಿ ಇರೋದಿಲ್ಲ. ಆ ಸ್ಥಿರತೆ ಇದೆ ನೋಡಿ, ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ದಪ್ಪವಾಗಿ ಇರ್ತದೆ. ಈ ಬೇಳೆ ಸಾರು ಅಥವಾ ಸಾಂಬಾರಿನಷ್ಟು ನೀರಾಗಿ ನಾವು ತೊವೆನ ಮಾಡೋದಿಲ್ಲ. 4ರಿಂದ 5 ವಿಶಿಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು. ಅಂದರೆ ಬೇಳೆ ಸರಿಯಾಗಿ ಕರಗಿ ಬೇಯಬೇಕು ತೊವೆ ಮಾಡುವಾಗ. ಮತ್ತು ತುಂಬ ತೆಳ್ಳಗಿರಬಾರ್ದು ಇಲ್ಲಿ ಕನ್ಸಿಸ್ಟೆನ್ಸಿ. ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇದರಲ್ಲಿ ತುಂಬ ಮಸಾಲೆ ಪುಡಿನ ಹಾಕೋದಿಲ್ಲ. ನಾನು ಮುಂಚೆ ತೊವೆ ರೆಸಿಪಿ ಹಾಕಿದಾಗನೂ ಕೂಡ ಹೇಳಿದ್ದೆ, ಈ ತೊವೆ ಅಂತ ಮಾಡಿದಾಗ ಮಸಾಲೆ ಪುಡಿಗಳನ್ನು ಜಾಸ್ತಿ ಹಾಕೋದಿಲ್ಲ, ಟೊಮ್ಯಾಟೊನ ಹಾಕೋದಿಲ್ಲ, ಪ್ಲೇನ್ ಆಗಿ ಬೇಳೆ ಹಾಕಿ ಮಾಡುವಂಥದ್ದು. ಅದಕ್ಕೆ ನಾನು ಹರಿವೆ ಸೊಪ್ಪು ಹಾಕಿದ್ದೇನೆ. ಕೊನೆಯಲ್ಲಿ ಒಗ್ಗರಣೆಗೆ 2 ದೊಡ್ಡ ಚಮಚ ತೆಂಗಿನೆಣ್ಣೆಗೆ ಅರ್ಧ ಚಮಚ ಸಾಸಿವೆ ಸಿಡಿದ ಮೇಲೆ 10 ಕರಿಬೇವಿನ ಎಲೆ, ಚಿಟಿಕೆ ಇಂಗಿನ ಪುಡಿ, 10ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ಜಜ್ಜಿ ಹಾಕಿದ್ದೇನೆ. ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಒಣಮೆಣಸಿನಕಾಯಿನ ಬೇಕಿದ್ದರೆ ಚೂರು ಮಾಡಿ ಹಾಕ್ಕೊಳ್ಬೋದು. ಒಗ್ಗರಣೆನ ಇದು ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಹುರಿಬೇಕು. ಕೆಲವರು ತೆಂಗಿನೆಣ್ಣೆನ ಅಡುಗೆಯಲ್ಲಿ ಉಪಯೋಗಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ವಿಷಯ ಏನಂದರೆ, ತೆಂಗಿನೆಣ್ಣೆ ರಿಫೈನ್ಡ್ ಆಯಿಲ್ಗಿಂತ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ರಿಫೈನ್ಡ್ ಆಯಿಲ್ ಉಪಯೋಗಿಸೋದಕ್ಕಿಂತ ತೆಂಗಿನೆಣ್ಣೆಗೆ ನಾವು ಬದಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಕೊನೆಯಲ್ಲಿ 2ರಿಂದ 3 ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಲಿಂಬೆ ರಸ ಹಾಕಿದ ಮೇಲೆ ಇಲ್ಲಿ ಕುದಿಸ್ತಾ ಇಲ್ಲ ನಾನು. ಇನ್ಫ್ಯಾಕ್ಟ್ ಇದರಲ್ಲಿ ಕುದಿಲಿಕ್ಕೆ ಜಾಸ್ತಿ ಏನೂ ಇಲ್ಲ. ಒಗ್ಗರಣೆ ಹಾಕಿ ಅದಕ್ಕೆ ದಾಲ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ರುಚಿಯಾದ ಹರಿವೆ ಸೊಪ್ಪಿನ ತೊವೆ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಬಡಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಜೊತೆಗೊಂದು ಸಂಡಿಗೆ ಅಥವಾ ಬೇರೆ ಏನಾದರೂ ಪಲ್ಯ ಇದ್ದರೆ, ಹಪ್ಪಳ ಇದ್ದರೆ ಸಾಕಾಗ್ತದೆ. ನೀವು ಕೂಡ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.